ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ನನಗಿಂತ ಮೊದಲು ಆಫೀಸ್ ಬಂದುಬಿಟ್ಟಿದ್ಯಾ? ಹಲೋ ಡಿ ಕೆ. ಎಷ್ಟು ಗಂಟೆ ಬರೋಕ್ಕೆ ಹೇಳಿದೆ ನೀನು? 11 ಗಂಟೆಗೆ. ಈಗ ಟೈಮ್ ಎಷ್ಟು? 10:30. ನಾನು ಹೇಳಿದ ಟೈಮಿಗೆ ಬಂದರೆ ಸಾಕು, ಅರ್ಥ ಆಯ್ತಾ? ಸಾರಿ. ಕೂತ್ಕೊ. ಥ್ಯಾಂಕ್ ಯು. ನಿನ್ನ ಮನೆ ಹರಾಜಿಗೆ ಬಂದಿದೆಯಂತೆ? ಎಷ್ಟು ಲೋನ್ ತಗೊಂಡಿದ್ಯಾ ಬ್ಯಾಂಕ್ನಲ್ಲಿ? 55 ಲಕ್ಷ. 55 ಲಕ್ಷ? ಅಷ್ಟು ಹಣ ಹೇಗೆ ತೀರಿಸ್ತೀಯ? ಮನೆ ಹರಾಜು ಹಾಕಿ ಸಾಲ ತೀರಿಸ್ತೀಯ? ಬ್ಯಾಂಕ್ನವ್ರ ಹತ್ರ ಮಾತಾಡಿ ಸ್ವಲ್ಪ ಟೈಮ್ ಕೇಳ್ಕೊಂಡಿದ್ದೀನಿ. ಹಣದ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಫ್ರೆಂಡ್ಸ್ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಂಪಾದನೆ ಮಾಡೋದನ್ನೆಲ್ಲ ತಗೊಂಡೋಗಿ ಕುದುರೆ ಬಾಲಕ್ಕೆ ಕಟ್ಟಿದ್ರೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ಸಂಪಾದನೆ ಮಾಡಿದ್ದಲ್ಲದೆ ಸಾಲ ಮಾಡಿ ಅದನ್ನು ರೇಸಲ್ಲಿ ಕಳ್ಕೊಂಡಿದ್ಯಾ. ಈಗ ನೀನು ಎಂಥ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ನನಗೆ ಗೊತ್ತು. ಈ ಕೇಸಲ್ಲಿ ಗೆಲ್ಲೇಬೇಕಾದ ಅನಿವಾರ್ಯತೆ ಇದೆ. ಕೇಸ್ ಗೆದ್ದರೆ ಮಾತ್ರ ಹಣ ಸಿಗೋದು. ಅಕಸ್ಮಾತ್ ಈ ಕೇಸಲ್ಲಿ ಏನಾದರೂ ಸೋತ್ರೆ ನೀನು ಮನೆ ಹರಾಜು ಮಾಡಿ ಸಾಲ ತೀರಿಸಿ ಬೀದಿಗೆ ಬರಬೇಕಾಗತ್ತೆ. ಈಗ ಈ ಕೇಸ್ಗೋಸ್ಕರ ನೀನೊಂದು ಮುಖ್ಯವಾದ ಕೆಲಸ ಮಾಡಬೇಕು. ಹೇಳು ಡಿ ಕೆ. ನೀ ಹೇಳಿದ ಕೆಲಸನೆಲ್ಲ ನಾನು ಮಾಡಿದ್ದೀನಲ್ಲ. ಸಾಲದು, ಇನ್ನೂ ಮಾಡಬೇಕು. ಏನು ಮಾಡಬೇಕು? ನೀನು ಆ ದೀಕ್ಷಿತ್ ಹತ್ರ ನಾಟಕ ಆಡಬೇಕು. ನಾಟಕ? ಎಸ್. ಏನಂತ? ನೀನು ನನ್ನ ಜೊತೆ ಸೇರಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈಗ ನಿನಗೆ ಆ ತಪ್ಪನ್ನು ಅರಿವಾಗಿದೆ ಅಂತ ಅವನ ಹತ್ರ ನಾಟಕ ಆಡಬೇಕು. ಆವತ್ತು ನಿನ್ನ ಹತ್ರ ಧರ್ಮ ಕರ್ಮ ಅಂತ ದೊಡ್ಡದಾಗಿ ಭಾಷಣ ಬಿಗಿದ್ನಲ್ಲ, ಆ ಮಾತನ್ನು ಕೇಳಿ ನೀನು ಬದಲಾಗಿದೆಯಾ ಅಂತ ಅವನ ಹತ್ರ ಹೇಳಬೇಕು. ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ ಅರ್ಥ ಆಗಲಿಲ್ವಾ? ಅರ್ಥ ಆಯಿತು ಡಿ ಕೆ. ಆದರೆ ನಾವು ಕೇಸ್ ಗೆಲ್ಲೋದು ಗ್ಯಾರಂಟಿ ಆದಮೇಲೆ ಈ ನಾಟಕ ಆಡೋ ಅವಶ್ಯಕತೆ ಏನಿದೆ ಅಂತ. ಲುಕ್, ನಾನು ಯೋಚನೆ ಮಾಡದೆ ಏನೂ ಮಾತಾಡೋದಿಲ್ಲ. ನಾವು ಈ ನಾಟಕ ಆಡೋದು ತುಂಬ ಮುಖ್ಯ. ಅದಕ್ಕೆ 3 ಕಾರಣಗಳಿದೆ. ಒಂದು, ನೀನು ದೀಕ್ಷಿತ್ ಹತ್ರ ಹೋಗಿ ಬದಲಾಗಿರೋ ಒಂಥರ ನಾಟಕ ಆಡಿ ಅವನ್ನ ನಂಬಿಸಿದ್ರೆ ದೀಕ್ಷಿತ್ ನಿನ್ನನ್ನು ನಂಬಿ ನಿನ್ನ ಮೇಲೆ ಡಿಪೆಂಡ್ ಆಗ್ತಾನೆ. ಅಲ್ಲಿಗೆ ಅವನಿಗೆ ಬೇರೆ ಕಡೆಯಿಂದ ಬರೋ ಇನ್ಫಾರ್ಮೇಷನ್ಸ್ ನಿಲ್ಲುತ್ತೆ, ಅಥವಾ ಹಾಗೆ ಬರೋ ಇನ್ಫಾರ್ಮೇಷನ್ ಕಡೆ ಅವನು ಗಮನ ಕೊಡೋದಿಲ್ಲ. ಯಾಕೆಂದರೆ ನೀನು ಅವನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ಇಸ್ ರೈಟ್ ಫ್ರಮ್ ದ ಮೈನ್ ಸೋರ್ಸ್. ಎರಡನೇದಾಗಿ, ನಾವು ಈ ಕೇಸ್ಗೋಸ್ಕರ ಏನೆಲ್ಲ ಮಾಡಿದ್ದೀವಿ ಅಂತ ದೀಕ್ಷಿತ್ಗೆ ಗೊತ್ತು. ನಾವು ಈ ಕೇಸ್ನ ಆರ್ಗ್ಯುಮೆಂಟ್ನ ಸೀಸ್ ಆಗಿರೋ ಮೊಬೈಲ್ ಫೋನ್ ಮೇಲೆ ಬೇಸ್ ಮಾಡಿದ್ದೀವಿ ಅಂತ ದೀಕ್ಷಿತ್ಗೆ ಇಂಪ್ರೆಷನ್ ಬರೋ ಹಾಗೆ ಮಾಡಬೇಕು. ಹಾಗೆ ಮಾಡಿದ್ರೆ ಈ ಕೇಸ್ನ ಹೇಗೆ ಬೇಕಾದರೂ ತಿರುಗಿಸ್ಬೋದು. ಮತ್ತು ಮೂರನೇದು, ಮೋಸ್ಟ್ ಇಂಪಾರ್ಟೆಂಟ್, ಆ ದೀಕ್ಷಿತ್ ಗಮನ ಪಾಂಡು ಸೋಲ್ಕರ್ ಕಡೆ ಹೋಗದೆ ಇರೋ ಹಾಗೆ ಮಾಡೋದು. ಅದೆಲ್ಲ ಸರಿ ಡಿ ಕೆ. ಆದರೆ ಆ ದೀಕ್ಷಿತ್ತು ನನ್ನನ್ನು ನಂಬ್ತಾರ? ದೀಕ್ಷಿತ್ನ ನಂಬಿಸೋದು ನಿನ್ನ ಆ್ಯಕ್ಟಿಂಗ್ ಕೆಪಾಸಿಟಿ ಮೇಲೆ ನಿಂತಿದೆ. ಹಾಗಲ್ಲ ಡಿ ಕೆ. ಆ ದೀಕ್ಷಿತ್ತು ನಮ್ಮ ತಾತನ ಜೂನಿಯರ್ ಆಗಿದ್ದವರು. ನಾನು ಅವತ್ತು ಬಾರ್ ಕೌನ್ಸಿಲ್ ಇನ್ವಿಟೇಷನ್ ಕೊಡೋಕ್ಕೆ ಹೋದಾಗ ನಮ್ಮ ತಾತನ ಉದಾಹರಣೆ ಕೊಟ್ಟು ನ್ಯಾಯದ ದಾರಿನಲ್ಲಿ ನಡಿಬೇಕು, ಧರ್ಮ ಪಾಲಿಸಬೇಕು ಅಂತೆಲ್ಲ ಹೇಳಿದ್ರು. ನಾನು ಅವ್ರ ಹತ್ರ ಅಸಡ್ಡೆಯಿಂದ ಮಾತಾಡಿದ್ದೀನಿ. ಅಂಥದ್ರಲ್ಲಿ ಈಗ ನಾನು ಅವ್ರ ಹತ್ರ ಹೋಗಿ ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸಿ, ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ನಂಬ್ತಾರ? ಮೊದಲೇ ಅವರಿಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ನನಗೆ ಬೇಕಾಗಿರೋದು ಆ ದೀಕ್ಷಿತ್ನ ನಂಬಿಸೋದು.
ನೀನು ಅದನ್ನು ಹೇಗೆ ಮಾಡ್ತೀಯ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ದೀಕ್ಷಿತ್ನ ನೀನು ನಂಬಿಸ್ಲೇಬೇಕು. ನೀನೊಂದು ಕೆಲಸ ಮಾಡು. ನೀನು ಹೋಗಿ ಆ ಜಗದೀಶನ ಹತ್ರ ಮಾತಾಡು. ಮೊದಲು ಆ ಜಗದೀಶನ್ನ ಕನ್ವಿನ್ಸ್ ಮಾಡು, ಆಮೇಲೆ ದೀಕ್ಷಿತನ್ನು ಟಾರ್ಗೆಟ್ ಮಾಡ್ಕೊ. ಬೇಕಿದ್ರೆ ನಮ್ಮ ಕೇಸ್ನ ಕೆಲವು ಇನ್ಫಾರ್ಮೇಷನ್ಗಳನ್ನು ಕೂಡ ಕೊಡ್ಬೋದು. ಆ ಜಗದೀಶ ದೀಕ್ಷಿತ್ತು ನಾನು ಆಡೋ ನಾಟಕನ ನಂಬೋದು ಕಷ್ಟ. ಡಿಕೆ ಏನಂತ ಹೇಳಿ ಅವನನ್ನು ನಂಬಿಸ್ಲಿ? ಯಾವ ಇನ್ಫಾರ್ಮೇಷನ್ ಕೊಡಲಿ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಮೊಬೈಲ್ ಫೋನ್ ಬದಲಾಯಿಸಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡು. ಏನು ಹೇಳ್ತಾ ಇದೆಯಾ ಡಿಕೆ? ಡೂ ವಾಟ್ ಐ ಸೇ. ನನಗೆ ಗೊತ್ತು ದೀಕ್ಷಿತ್ ಇದನ್ನು ನಂಬಲ್ಲ. ಸೊ ಮೊದಲು ಈ ವಿಷಯನ ಜಗದೀಶ್ ಹೇಳು. ಜಗದೀಶು ದೀಕ್ಷಿತ್ ಹೇಳ್ತಾನೆ. ದೀಕ್ಷಿತ್ತು ರಂಗಸ್ವಾಮಿಯನ್ನು ಕರೆಸಿ ಕೇಳ್ತಾನೆ. ದೀಕ್ಷಿತ್ ಹತ್ರ ಏನು ಹೇಳಬೇಕು ಅಂತ ರಂಗಸ್ವಾಮಿಗೆ ನಾನು ಹೇಳ್ತೀನಿ. ಡಿಕೆ, ಇದರಿಂದ ಕೇಸ್ಗೆ ತೊಂದರೆ ಆಗೋದಿಲ್ವಾ? ನೋ, ಆನ್ ದ ಕಾಂಟ್ರರಿ ಅನುಕೂಲ ಆಗುತ್ತೆ. ನೋಡು, ನಾವು ನಮ್ಮ ಕೇಸ್ನ ಬೇಸ್ ಮಾಡ್ಕೊಂಡಿರೋದು ಪಾಂಡು ಸೋಲ್ಕರ್ ಸಾಕ್ಷಿ ಮೇಲೆ. ಕೋರ್ಟ್ನಲ್ಲಿ ಪಾಂಡು ಸೋಲ್ಕರ್ ಕಾತ್ಯಾಯಿನಿ ಕೊಲೆಯಲ್ಲಿ ತನ್ನ ಕೈವಾಡ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ನಂಬಿಕೊಂಡು ಅವರು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ. ನಾವು ಪಾಂಡು ಸೋಲ್ಕರ್ನ ರಾಜೀವ್ ಪರವಾಗಿ ಸಾಕ್ಷಿ ಹೇಳೋದಕ್ಕೆ ಒಪ್ಪಿಸಿರೋದು ದೀಕ್ಷಿತ್ಗೆ ಗೊತ್ತಿಲ್ಲ. ಬಟ್ ಹೇಗಾದ್ರೂ ಗೊತ್ತಾಗ್ಬೋದು. ಅದಕ್ಕೆ ದೀಕ್ಷಿತ್ ಗಮನ ಬೇರೆ ಕಡೆ ಹೋಗುವ ಹಾಗೆ ನಾವು ಮಾಡಬೇಕು. ಮೊಬೈಲ್ ಕಡೆ ದೀಕ್ಷಿತ್ ಗಮನ ಹರಿಸಿದ್ರೆ ಪಾಂಡು ಸೋಲ್ಕರ್ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ದೀಕ್ಷಿತ್ ಗಮನ ಬೇರೆ ಕಡೆ ಹೋಗೋದಕ್ಕೆ ನಿನ್ನ ಅವನ ಹತ್ರ ಹೋಗಿ ನಾಟಕ ಆಡು ಅಂತ ಹೇಳ್ತಿರೋದು. ಅರ್ಥ ಆಯ್ತಾ? ಅರ್ಥ ಆಯ್ತು. ಅದಕ್ಕೆ ಪಾಂಡು ಸೋಲ್ಕರ್ನ ಮೀಟ್ ಮಾಡೋದಕ್ಕೆ ನೀನು ನೇರವಾಗಿ ಬಳ್ಳಾರಿಗೆ ಹೋಗೋದು ಬೇಡ, ಸುತ್ತಿ ಬಳಸಿ ಹೋಗು ಅಂತ ಹೇಳಿದ್ದು. ನಾನು ನೇರವಾಗಿ ಹೋಗಲೇ ಇಲ್ಲ ಡಿಕೆ. ನಾನು ಪಾಂಡು ಸೋಲ್ಕರ್ ನೋಡೋಕ್ಕೆ ಹೋಗಿರೋದು ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಮೊದಲು ಹೈದರಾಬಾದ್ಗೆ ಹೋಗಿ ಹೈದರಾಬಾದಿಂದ ಬೆಳಗಾವಿಗೆ ಬಂದು ಬೆಳಗಾವಿಂದ ಬಳ್ಳಾರಿ ತಲುಪಿದಾಗ ರಾತ್ರಿ 3 ಗಂಟೆ. ಆಮೇಲೆ ಪಾಂಡು ಸೋಲ್ಕರ್ನ ಮೀಟ್ ಮಾಡಿ ಮಾತಾಡಿಕೊಂಡು ಅದೇ ರೂಟಲ್ಲಿ ವಾಪಸ್ ಬಂದಿದ್ದೀನಿ. ನೋಡು, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹಣ. ಈ ಕೇಸ್ ಗೆದ್ದರೆ ಮಾತ್ರ ಹಣ ಬರೋದು. ಹಣ ಬಂದರೆ ನಿನ್ನ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಅದನ್ನು ಮರಿಬೇಡ. ಓಕೆ ಡಿಕೆ, ನಾನು ಆದಷ್ಟು ಬೇಗ ಜಗದೀಶ್ ಮೀಟ್ ಮಾಡ್ತೀನಿ. ರಾಕೇಶ, ನಾನು ದಿವಾಕರ ಭಾಗತೆಗೆ ಯಾಕೋ ಇಷ್ಟೊತ್ತು ಭಯ ಆಗಿತ್ತು. ಈಗ ಬಂದ್ಯಾ? ಯಾಕೆ ಲೇಟು? ಸ್ಟುಡಿಯೋದಲ್ಲಿ ಕೆಲಸ ಜಾಸ್ತಿನಾ? ಇಲ್ಲ, ಮತ್ತೆ ಬೇಕು ಅಂತ ಲೇಟಾಗಿ ಬಂದೆ. ಮನೇಲಿ ಎಲ್ಲರೂ ನಿನ್ನ ಬಗ್ಗೆ ವಿಚಾರಿಸ್ತಾ ಇದ್ದಾರೆ, ಅನುಮಾನ ಪಡ್ತಾ ಇದ್ದಾರೆ. ಅವ್ರ ಅನುಮಾನದ ಕಣ್ಗಳನ್ನ ಎದುರ್ಸೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಅವ್ರನ್ನ ಫೇಸ್ ಮಾಡೋಕ್ಕಾಗದೆ ಲೇಟಾಗಿ ಬಂದೆ. ನಮ್ಮ ಮನೇಲಿ ನಾನೇ ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸಾರಿ ದಿವಾಕರ, ಇನ್ನೊಂದು ಸ್ವಲ್ಪ ದಿನ. ಈ ಕೇಸಿನ ಎಷ್ಟು ದಿನ ನಡೆಯುತ್ತೆ ನಿನಗೆ ಗೊತ್ತಲ್ಲ, ಬಾಂಬೆಲಿ ಕೇಸ್ಗಳ ವಿಚಾರ. ಒಂದು ಸ್ವಲ್ಪ ದಿನ ನಾನು ಇಲ್ಲಿಂದ ಹೊರಟು ಬಿಡ್ತೀನಿ. ರಾಕೇಶ, ನಾನೊಂದು ಯೋಚನೆ ಮಾಡಿದ್ದೀನಿ. ಅದರಿಂದ ನನಗೂ ನಿನಗೂ ಇಬ್ರಿಗೂ ತೊಂದರೆ ಆಗೋದಿಲ್ಲ. ಏನು? ನೀನು ಪೊಲೀಸರು ಕಣ್ಣಿಂದ ತಪ್ಪಿಸ್ಕೊಂಡಿರೋದಕ್ಕೆ ನಾನೊಂದು ಜಾಗ ನೋಡಿದ್ದೀನಿ.
ಊರಾಚೆ ಒಂದು ಮೋಟಲ್ ಇದೆ, ಇಲ್ಲಿಂದ 97 ಕಿಲೋಮೀಟ್ರ್ ದೂರದಲ್ಲಿ. ಎಲ್ಲ ವ್ಯವಸ್ಥೆನೂ ಅಲ್ಲಿದೆ. ನೀನು ಸೆಕ್ಯೂರ್ಡ್ ಆಗಿರಬಹುದು, ಯಾವ ತೊಂದರೆನೂ ಅಲ್ಲಿಲ್ಲ. ನಾನೆಲ್ಲ ಡೀಟೇಲಾಗಿ ವಿಚಾರಿಸಿದ್ದೀನೋ, ನೀನೇನು ಹೆದರೋ ಅವಶ್ಯಕತೆ ಇಲ್ಲ. ದಿವಾಕರ, ನೀನು ನನ್ನನ್ನು ಇಲ್ಲಿಂದ ಸಾಗಾಕಕ್ಕೆ ಮಾಡ್ತಿರೋ ಪ್ಲ್ಯಾನ್ ಅಲ್ಲ ತಾನಿದು? ಖಂಡಿತ ಇಲ್ಲ ಕಣೋ ರಾಕೇಶ. ಹಾಗೆ ನಾನು ನೀನು ಸುಮ್ಮನೆ ಹೊರಗೆ ಕಳಿಸಿ ನೀನು ಪೊಲೀಸ್ನವ್ರ ಕೈಲಿ ಸಿಕ್ಬಿದ್ರೆ ನಾನು ತೊಂದರೆಗೆ ಸಿಕ್ಕಾಕೊಳ್ತೀನಿ ಅಂತ ನನಗೆ ಗೊತ್ತಿಲ್ವೇನೋ. ಹಾಗೆ ಸುಮ್ಮನೆ ಕಳಿಸ್ಬೇಕು ಅಂತ ಇದ್ದಿದ್ರೆ ಇಷ್ಟು ದಿನ ಬೇಕಾಗಿರಲಿಲ್ಲ. ಸರಿ, ಆ ಮಾಟೆಲಲ್ಲಿ ಪೊಲೀಸ್ನವ್ರ ಕಾಟ ಇರಲ್ಲ ತಾನೆ? ಇಲ್ಲ ಕಣೋ, ನಾನು ಆಗಲೇ ಹೇಳಿದ್ನಲ್ಲ ಎಲ್ಲ ವಿಚಾರಿಸಿದ್ದೀನಿ ಅಂತ. ಆ ಮಾಟಲ್ಗೆ ಸಿನಿಮಾದವರು, ಸೀರಿಯಲ್ ಅವರು ಕತೆಗೋಸ್ಕರ ಬರ್ತಾರೆ, ಕೆಲವರು ಸ್ಕ್ರಿಪ್ಟ್ ರೈಟರ್ಸು ಚೇಂಜ್ಗೋಸ್ಕರ ಬರ್ತಾರೆ. ನಾನಿವತ್ತು ಹೋಗಿ ಎಲ್ಲದನ್ನೂ ನೋಡ್ಕೊಂಡು ಬಂದಿದ್ದೀನಿ. ಲೇ ರಾಕೇಶ, ನೀನಲ್ಲಿ ಎಷ್ಟು ದಿವಸ ಬೇಕಾದರೂ ಇರು, ನಿನ್ನ ಖರ್ಚನ್ನೆಲ್ಲ ನಾನು ವಹಿಸ್ಕೊಳ್ತೀನಿ, ಓಕೆನಾ? ಬೇಡ ದಿವಾಕರ, ಯಾಕೋ ರಿಸ್ಕ್ ಅನ್ನಿಸ್ತಾ ಇದೆ. ಸ್ವಲ್ಪ ದಿನ ಇಲ್ಲೇ ಇದ್ಬಿಡ್ತೀನಿ. ಅರ್ಥ ಮಾಡ್ಕೊಳ್ಳೋ ರಾಕೇಶ, ನೀನು ಗೊತ್ತಲ್ಲ ನಮ್ಮ ಮನೆ ವಿಚಾರ. ನಮ್ಮ ಅಕ್ಕ ಕಾತ್ಯಾಯಿನಿ ಕೊಲೆ ವಿಚಾರವಾಗಿ ಪೊಲೀಸ್ನವರು ನಮ್ಮ ಮನೆಗೆ ಬರ್ತಾನೆ ಇರ್ತಾರೆ. ಆ ಇನ್ಸ್ಪೆಕ್ಟರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ. ನಿನ್ನ ವಿಚಾರ ಅವ್ರ ಹತ್ರ ಮಾತಾಡಬೇಡಿ ಅಂತ ನಾನು ಮನೆಯವ್ರಿಗೆ ರಿಸ್ಟ್ರಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಅವ್ರಿಗೆ ಅನುಮಾನ ಬಂದರೆ ಏನು ಮಾಡ್ತೀಯಾ? ನಮ್ಮ ಮನೆಗಿಂತ ಆ ಮಾಟಲ್ಲೇ ಸೇಫ್ ಅಂತ ಅದಕ್ಕೆ ನಾನು ಹೇಳಿದ್ದು. ಸರಿ ಬಿಡು, ನಿನ್ಗೆ ಅಷ್ಟು ಅನುಮಾನ ಬಂದರೆ ನೀನು ಇಲ್ಲೇ ಇರು. ಆ ಇನ್ಸ್ಪೆಕ್ಟರ್ ಏನಾದ್ರು ಬಂದರೆ ನಿನ್ನ ರಿಸ್ಕ್. ಸರಿ, ನಾನು ಆ ಮಾಟ್ಲಿಗೆ ಹೋಗ್ತೀನಿ. ಹಾಗಿದ್ರೆ ನಾವು ಈಗಲೇ ಹೊರಡಬೇಕು. ನಡಿ, ಪ್ಯಾಕ್ ಮಾಡೋಣ. ಸಾರಿ ಸರ್, ಮಳೆಗೆ ಸಿಗಾಕೊಂಬಿಟ್ಟೆ, ತಡ ಆಗೋಯ್ತು. ಇಟ್ಸ್ ಓಕೆ, ಕೂತ್ಕೊಳ್ಳಿ. ಹೇಳಿ, ನನ್ನನ್ನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ರಿ? ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ಲಾಗಿ ಮಾತಾಡಬೇಕಾಗಿತ್ತು. ನನ್ನ ಹತ್ರ ಮಾತಾಡೋದೇನಿದೆ ನಿಮಗೆ? ನೀವು ನನ್ನ ಅಪೋನೆಂಟ್ ಲಾಯರ್ ತಾನೆ? ತುಂಬ ಮಾತಾಡೋದಿದೆ ಸರ್. ನಾನು DK ಸಹವಾಸ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವನ ಜೊತೆ ಸೇರಿ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೆ. ನನ್ನಿಂದ ವೃತ್ತಿದ್ರೋಹ ಆಗ್ತಾಯಿತ್ತು. ನನಗೆ ಗೊತ್ತು ಸರ್, ಈ ಕೇಸಲ್ಲಿ ನ್ಯಾಯ ನಿಮ್ಮ ಪರವಾಗಿದೆ ಅಂತ. ಅದಕ್ಕೆ ನಾನು ನ್ಯಾಯದ ಪರವಾಗಿರೋಣ ಅಂತ ತೀರ್ಮಾನ ಮಾಡಿದ್ದೆ. ಗೊತ್ತಿತ್ತು ನನಗೆ, ಇದೇ ಥರ ಯಾವುದಾದ್ರು ಹೊಸ ಕತೆ ಹಿಡ್ಕೊಂಡು ಬಂದಿರ್ತೀರಾ ಅಂತ. DK ಹೇಳಿ ಕಳ್ಸದ್ನ ಈಗ ನಾಟಕ ಮಾಡಿ ಅಂತ. DK ಬಗ್ಗೆ ಗೊತ್ತಿರೋರೆಲ್ಲ ಹೀಗೆ ಸರ್ ಯೋಚಿಸೋದು. ಆದರೆ ಸತ್ಯ ಹೇಳ್ತೀನಿ, DK ನನ್ನನ್ನು ಕಳಿಸಿಲ್ಲ. DK ಎಂಥ ಪಾತಕಿಯಿಂದ ಗೊತ್ತಾಯಿತು. ಕೇಸ್ ಗೆಲ್ಲೋದಕ್ಕೆ ಏನೇನೆಲ್ಲ ಮಾಡ್ತಾನೆ ಅಂತ ಗೊತ್ತಾಯಿತು. ತುಂಬ ಬೇಜಾರಾಯಿತು ಸರ್, ಅದಕ್ಕೆ ಬಂದೆ. ಸುಳ್ಳು ಯಾಕ್ರಿ ಹೇಳ್ತೀರಿ? DK ಬಗ್ಗೆ ಎಲ್ರಿಗೂ ಗೊತ್ತು. ಅವನ ಬಗ್ಗೆ ಗೊತ್ತಿದ್ದೇ ನೀವು ಅವನ ಸ್ನೇಹ ಮಾಡಿದ್ರಿ. ಈಗೇನೋ ಹೊಸದಾಗಿ ಅವನ ಬಗ್ಗೆ ತಿಳ್ಕೊಂಡಿರೋ ಥರ ಮಾತಾಡ್ತಿದ್ದೀರಲ್ಲ? ಇಲ್ಲ ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವೇ ಹೇಳಿದಾಗೆ DK ಬಗ್ಗೆ ಎಷ್ಟೋ ವಿಚಾರಗಳು ನನಗೂ ಹೊಸದಾಗೆ ಗೊತ್ತಾಯಿತು. ಕೇಸಿನ ವಿಚಾರದಲ್ಲಿ DK ಮಹಾನ್ ಬುದ್ಧಿವಂತ, ಚಾಣಾಕ್ಷ ಅಂತ ಗೊತ್ತಿತ್ತು. ಆ ಕಾರಣಕ್ಕಾಗಿ ನಾನು ರಾಜೀವ್ ಶರ್ಮನ್ ಕೇಸನ್ನು ಅವನ ಹತ್ರ ತೊಗೊಂಡು ಹೋಗಿದ್ದೆ. ಆದರೆ DK ಕೇಸ್ ಗೆಲ್ಲೋದಕ್ಕೋಸ್ಕರ ಎಂತೆಂಥ ಅಡ್ಡದಾರಿಗಳನ್ನು ಹಿಡಿತಾನೆ, ಯಾವ ಮಟ್ಟಕ್ಕೆ ಇಳಿತಾನೆ ಅಂತ ಅನ್ನೋದನ್ನು ಕಣ್ಣಾರ ನೋಡಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಆ ಕೆಲಸಗಳಲ್ಲಿ ಭಾಗಿಯಾದೆ.
ಆದರೆ ಆ ಮಟ್ಟಕ್ಕಿಳಿದು ಅನ್ಯಾಯದ ಪರ ನಿಲ್ಲೋ DK ಸಹವಾಸ ಸಾಕು ಅಂತ ಅನ್ನಿಸ್ತು. ನ್ಯಾಯದ ಪರ ನಿಂತು ಮಾಡಿದ ತಪ್ಪುಗಳನ್ನು ಒಪ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬಂದೆ. ನಿಮ್ಮ ಈ ಸಡನ್ ಬದಲಾವಣೆ ನೋಡಿ ಆಶ್ಚರ್ಯ ಅನುಮಾನ ಎರಡೂ ಆಗ್ತಿದೆ ನನಗೆ. ಇಲ್ಲ, ಇದು ಸಡನ್ನಾಗಿ ಆದ ಬದಲಾವಣೆ ಅಲ್ಲ. ನಿಮ್ಮ ಅಡ್ವೊಕೇಟು ದೀಕ್ಷಿತ್ ಸಿಕ್ಕಿದ್ರು ಒಂದ್ಸಲ. ನಂಜನಗೂಡಲ್ಲಿ ಅವರು ಪ್ರಾಕ್ಟೀಸ್ ಶುರು ಮಾಡಿದಾಗ ನಮ್ಮ ತಾತ ಅವರಿಗೆ ಸೀನಿಯರ್ ಆಗಿದ್ದರಂತೆ. ದೀಕ್ಷಿತ್ ಅವರಿಗೆ ನಮ್ಮ ತಾತನ ಬಗ್ಗೆ, ನಮ್ಮ ಮನೆ ಬಗ್ಗೆ ತುಂಬ ಗೌರವ. ಆ ವಿಶ್ವಾಸದ ಮೇಲೆ ನನ್ನ ಹತ್ರ ತುಂಬ ಹೊತ್ತು ಮಾತಾಡಿದ್ರು. ನಾನು ವೃತ್ತಿಗೆ ಮಾಡ್ತಾ ಇರೋ ದ್ರೋಹನ ನನಗೆ ಮನವರಿಕೆ ಮಾಡಿಕೊಟ್ರು. ಅವತ್ತಿನಿಂದ ಆ ವಿಚಾರ ನನ್ನ ಮನಸ್ಸನ್ನು ಕೊರಿತಲೇ ಇತ್ತು. DKಗೆ ಕೇಸ್ ಗೆಲ್ಲೋದಷ್ಟೇ ಮುಖ್ಯ. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಆದರೆ ದೀಕ್ಷಿತ್ ನನಗೆ ಕೇಸ್ ಗೆಲ್ಲೋದಷ್ಟೇ ಮುಖ್ಯ ಅಲ್ಲ, ಅದರ ದಾರಿಗಳು ಸರಿಯಾಗಿರಬೇಕು, ಆ ದಾರಿಗಳು ಕಾನೂನಿನ ಚೌಕಟ್ಟೊಳಗೆ ಇರಬೇಕು ಅಂತಂದ ರಿಯಲೈಸ್ ಮಾಡ್ತೀನಿ. DK ಜೊತೆ ಸೇರಿ ನಾನು ಪಾಪಗಳನ್ನು ಮಾಡಿದ್ದೀನಿ. ನನ್ನ ಆತ್ಮಸಾಕ್ಷಿ ವಿರುದ್ಧವಾದ ಕೆಲಸಗಳನ್ನು ಮಾಡಿದ್ದೀನಿ. ನನ್ನ ವೃತ್ತಿಗೆ ಅವಮಾನವಾಗುವಂಥ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದೀನಿ. ಅದಕ್ಕಿರೋ ಒಂದೇ ದಾರಿ ಅಂತಂದರೆ ನ್ಯಾಯದ ಪರವಾಗಿ ನಿಂತು ನ್ಯಾಯನ ಗೆಲ್ಲಿಸೋದು. ಆ DK ಈ ಕೇಸಿನ ಸಾಕ್ಷಿಗಳನ್ನು ತಿರುಚೋದಕ್ಕೆ ಏನೇನು ಮಾಡಿದಾನೋ ಎಲ್ಲ ನನಗೆ ಗೊತ್ತಿದೆ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಆಗಲಾದರೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ಬೋದು. ರಾಜೀವ್ ಕಾತ್ಯಾಯಿನಿನ ಕೊಂದು ಸೈತಾನ್ ಘಾಟ್ನಲ್ಲಿದ್ದಾಗ ನಿಮ್ಮ ಫೋನ್ ಕಾಲನ್ನು ರಿಸೀವ್ ಮಾಡಿದ್ದ. ಹೌದು. ನಿಮ್ಮ ಫೋನ್ ಮಾಡಿದಾಗ ರಾಜೀವ್ ವೈಷ್ಣವಗಿರಿನಲ್ಲಿರಲಿಲ್ಲ, ಸೈತಾನ್ ಘಾಟ್ನಲ್ಲಿದ್ದ ಅಂತ ಪ್ರೂವ್ ಮಾಡೋದಕ್ಕಿರೋದು ಆ ಫೋನ್ ಕಾಲು ಮತ್ತು ಆ ಮೊಬೈಲು. ಹಾಂ, ಅದನ್ನೆಲ್ಲ ಪೊಲೀಸ್ನವ್ರು ಆಗಲೇ ಸೀಸ್ ಮಾಡಿದಾರಲ್ಲ. ಮಾಡಿದ್ದು ನಿಜ ಸರ್. ಆದರೆ ಈಗ ಆ ಮೊಬೈಲು ಕೋರ್ಟ್ ಕಸ್ಟಡಿನಲ್ಲಿ ಇಲ್ಲ. ಮತ್ತೆ DK ಹತ್ರ ಇದೆ. ಹೌದಾ? ಅವನ ಹತ್ರ ಹೇಗೋಯ್ತು? ಅದು DKದೇ ಪ್ಲ್ಯಾನು ಸರ್. ಸ್ಟೋರ್ ಕೀಪರ್ ರಂಗಸ್ವಾಮಿಗೆ ಹಣ ಕೊಟ್ಟು ಅವನ ಮಗನ ಕಣ್ಣಿನ ಆಪರೇಷನ್ ಮಾಡಿಸಿ ಅದಕ್ಕೆ ಪ್ರತಿಫಲವಾಗಿ ಈ ಮೊಬೈಲನ್ನು ತರಿಸಿದ್ದಾನೆ. ಅದರ ಬದಲಿಗೆ ಬೇರೆ ಒಂದು ಮೊಬೈಲ್ ಇಟ್ಟಿದ್ದಾನೆ. ಮಾಡಲ್ ಅದೇ, ರೀಪ್ಲೇಸ್ ಮಾಡಿಸಿದ್ದಾನೆ. ಇದನ್ನೆಲ್ಲ ನಾನೇ ನೇರವಾಗಿ ದೀಕ್ಷಿತ್ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಯಾಕೋ ಧೈರ್ಯ ಆಗಲಿಲ್ಲ, ಅವ್ರನ್ನ ಫೇಸ್ ಮಾಡೋದಕ್ಕಾಗಲಿಲ್ಲ ನನಗೆ. ಈಗ ರಂಗಸ್ವಾಮಿ ಹತ್ರ ಮಾತಾಡಿ ಆ ಮೊಬೈಲ್ ವಿಚಾರವಾಗಿ ಕೋರ್ಟ್ನಲ್ಲಿ ಸಾಕ್ಷಿ ಹೇಳು ಅಂತ ಕೇಳಬೇಕು. ನೀವು ದೀಕ್ಷಿತ್ ರಂಗಸ್ವಾಮಿ ಜೊತೆ ಮಾತಾಡಬೇಕು ಅಷ್ಟೇ. ಮೊದಲು ಈ ವಿಷಯನ ದೀಕ್ಷಿತ್ ಅವ್ರ ಹತ್ರ ಮಾತಾಡ್ಬೇಕು ನಾನು. ಓಕೆ. ಆದರೆ ಇನ್ನೊಂದು ವಿಚಾರ ಸರ್, ನಾನು ನಿಮ್ಮ ಜೊತೆ ಕೈ ಜೋಡಿಸಿರೋ ವಿಚಾರ ಯಾವುದೇ ಕಾರಣಕ್ಕೂ DK ಗೊತ್ತಾಗಬಾರ್ದು. ನಾನು ಮೊದಲಿನಂಗೆ ಅವನ ಜೊತೆ ಇರೋ ಥರನೇ ನಟಿಸ್ತೀನಿ. ಇಲ್ದಿದ್ರೆ ಅವನೇನು ಮಾಡ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಗಲ್ಲ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು